Hello everyone, welcome to Sanmarga classes. Let us see question number 26 of chapter Motion. A bus decreases its speed from 80 km per hour to 60 km per hour in 5 seconds. Find acceleration of bus. ಒಂದು ಬಸ್ಸು 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, ಆಮೇಲೆ ಸ್ಲೋ ಆಗಿ 60 ಕಿಲೋಮೀಟರ್ ಪರ್ ಅವರಿಗೆ ಬಂದಿದೆ ಇನ್ 5 ಸೆಕೆಂಡ್. ಹಾಗಿದ್ರೆ ಇನಿಷಿಯಲ್ ವೆಲಾಸಿಟಿ ಯು ಇಸ್ ಈಕ್ವಲ್ ಟು 80 ಕಿಲೋಮೀಟರ್ ಪರ್ ಅವರ್ ಅಂತ ಬರಿಬಹುದಾ? ಎಸ್. ವಾಟ್ ಅಬೌಟ್ ಫೈನಲ್ ವೆಲಾಸಿಟಿ? ಫೈನಲ್ ವೆಲಾಸಿಟಿ ಎಷ್ಟಕ್ಕೆ ಬಂದಿದೆ? 60 ಕಿಲೋಮೀಟರ್ ಪರ್ ಅವರಿಗೆ ಬಂದಿದೆ. ಫೈನ್. ಟೈಮ್ 5 ಸೆಕೆಂಡ್. ವಿ ಹ್ಯಾವ್ ಟು ಫೈಂಡ್ acceleration. ಹಾಗಿದ್ರೆ ವಿ ನೋ ದ ಫಾರ್ಮುಲಾ ಟು ಫೈಂಡ್ ಔಟ್ acceleration. ಏನಿದೆ ಫಾರ್ಮುಲಾ? u v is equal to u ಅಲ್ಲ, v is equal to u plus at. ಫೈನ್. ಇದಕ್ಕಿಂತ ಮೊದಲು ನಾವು ಕಿಲೋಮೀಟರ್ ಪರ್ ಅವರ್ ಇರೋದನ್ನ ಮೀಟರ್ ಪರ್ ಸೆಕೆಂಡಿಗೆ ಮಾಡ್ಕೊಬಿಡೋಣ, ಸರಿನಾ? ಕಿಲೋಮೀಟರ್ ಪರ್ ಅವರ್ ಅನ್ನ ಮೀಟರ್ ಪರ್ ಸೆಕೆಂಡ್ಗೆ ನಾವು ಈಸಿಯಾಗಿ ಹೇಗೆ ಮಾಡಬಹುದು? ಬೈ ಮಲ್ಟಿಪ್ಲೈಯಿಂಗ್ ಇಟ್ ಬೈ 5/18. ಓಕೆ, 80 into 5/18 is equal to ಎಷ್ಟು ಬರ್ತಾ ಇದೆ? 22.22 ಬರ್ತಿದ್ಯಾ? ಮೀಟರ್ ಪರ್ ಸೆಕೆಂಡ್. ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದು ಮೀಟರ್ ಪರ್ ಸೆಕೆಂಡ್ಗೆ ಬಂತು. ಯಾಕೆ 5/18 ಇಂದ ಮಾಡ್ಬೇಕಂದ್ರೆ, ಸಿ ವಿ ನೋ that 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 1000 ಮೀಟರ್, ಸರಿನಾ? ಆಯ್ತು. ಹಾಗಿದ್ರೆ 1 hour is equal to ಎಷ್ಟು ಸೆಕೆಂಡ್ ಇರುತ್ತೆ? ವಿ ನೋ that 1 hour is equal to 60 minutes, but 60 minutes is equal to how many seconds? 60 minutes ಅಂದ್ರೆ 60 into 60, 3600 ಸೆಕೆಂಡ್ ಆಯ್ತಾ? ಸೊ ಏನ್ ಮಾಡ್ತಾರೆ? 1000 divided by 3600 ಮಾಡಿದ್ರೆ ಎಷ್ಟು ಬರುತ್ತೆ? 2 5s 2 18s ಬಂತ. ಸೊ ನಾ ಇದನ್ನ ಸಿಂಪ್ಲೆಸ್ಟ್ ಫಾರ್ಮಲ್ಲಿ 5/18 ಅಂತ ಬರಿಬಹುದಾ? ಎಸ್, 5/18 ಇದೆ. 22.22 ಮೀಟರ್ ಪರ್ ಸೆಕೆಂಡ್. ವಾಟ್ ಅಬೌಟ್ ಫೈನಲ್ ವೆಲಾಸಿಟಿ? ಇದನ್ನ ಕನ್ವರ್ಟ್ ಮಾಡ್ರಿ. 60 into 5/18 ಮಾಡಿದ್ರೆ ನೋಡಿ, ಕ್ಯಾಲ್ಕುಲೇಟ್ ಮಾಡಿ. ನನಗೆ 16.67 ಬಂದಿದೆ ಮೀಟರ್ ಪರ್ ಸೆಕೆಂಡ್. ಫೈನ್. ಈಗ ನಾವು ಮೀಟರ್ ಪರ್ ಸೆಕೆಂಡ್ಗೆ ಮಾಡಿದ್ದಾಯ್ತು. ಈಗ ನಮ್ಮ ಹತ್ರ ರೆಡಿಮೇಡ್ ಫಾರ್ಮುಲಾ ಇದೆ, ವಿ ಈಸ್ ಈಕ್ವಲ್ ಟು ಯು ಪ್ಲಸ್ AT. ಇದರಲ್ಲಿ ನಮ್ಗೆ ವಿ ಗೊತ್ತಿದೆ, ಯು ಗೊತ್ತಿದೆ, ಎ ಗೊತ್ತಿಲ್ಲ, ಟಿ ಗೊತ್ತಿದೆ. therefore a is equal to v minus u divided by t. v ವ್ಯಾಲ್ಯೂ ಎಷ್ಟಿದೆ? 16.67 ಮೈನಸ್ u ವ್ಯಾಲ್ಯೂ ಎಷ್ಟಿದೆ? 22.22 ಮೀಟರ್ ಪರ್ ಸೆಕೆಂಡ್ ಡಿವೈಡೆಡ್ ಬೈ ಟೈಮ್ ಇನ್ ಸೆಕೆಂಡ್ ಎಷ್ಟಿದೆ? 5 ಸೆಕೆಂಡ್ ಇದೆ. ಫೈನ್. ಈಗ ಆನ್ಸರ್ ಎಷ್ಟು ಬರ್ತಿದೆ? -5.55 ಡಿವೈಡೆಡ್ ಬೈ 5 ಅಂತ, -1.11 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕರೆಕ್ಟಾ? ಎಸ್. ಸೊ ದ ಎಕ್ಸಿಲರೇಷನ್ ಆಫ್ ಬಸ್ ಈಸ್ -1.11 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದ್ರ ಮೀನಿಂಗ್ ಏನು? ಇಲ್ಲಿ ಮೈನಸ್ ಅನ್ನೋದ್ರ ಮೀನಿಂಗ್ ಏನು? ಇಲ್ಲಿ ನೆಗೆಟಿವ್ ಎಕ್ಸಿಲರೇಷನ್. ಯಾಕೆಂದ್ರೆ 80 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಇರೋದು ಕಡಿಮೆ ಆಗ್ತಾ ಬರ್ತಾ ಇದೆ, ಸ್ಪೀಡ್ ಡಿಕ್ರೀಸ್ ಆಗ್ತಾ ಇದೆ ಅನ್ನೋದನ್ನ ಈ ನೆಗೆಟಿವ್ ಸೈನ್ ನಮ್ಗೆ ಇಲ್ಲಿ ಇಂಡಿಕೇಟ್ ಮಾಡುತ್ತೆ. ಥ್ಯಾಂಕ್ ಯು.